ನಾವು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ವತಿಯಿಂದ ಇವತ್ತಿನ ದಿನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಹೋರಾಟವನ್ನ ಆಯಾ ಜಿಲ್ಲೆಗಳಲ್ಲಿ ಹಮ್ಮಿಕೊಂಡೆವು. ಯಾಕಪ್ಪ ಇದ್ರ ಹಿನ್ನೆಲೆ ಏನಂತಂದ್ರ ನಮಗ 6ನೇ ಗ್ಯಾರಂಟಿಯಾಗಿ ಕಾರ್ಯಕರ್ತರಿಗೆ 15,000, ಸಹಾಯಕರಿಗೆ 5,000 ಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ರು. ಯಾರು? ಪ್ರಿಯಾಂಕಾ ಅವ್ರು ಬಂದಿದ್ರು ಡೆಲ್ಲಿಯಿಂದ. ಆಮೇಲೆ ಇಲ್ಲಿಂದ ಎಲ್ಲ ನಮ್ಮ ಅಂಜಲಿ ನಿಂಬಾಳ್ಕರ್ ಅವರೆಲ್ಲ ಇದ್ದಾಗ ಅವ್ರು ಇದ್ರಗಡೆನೆ ಒಂದ್ ನಮ್ಗ ಅವ್ರು ಹೇಳಿಕೆ ಕೊಟ್ಟಿದ್ರು, ಒಂದು ಆಶ್ವಾಸನೆ ಕೊಟ್ಟ 6ನೇ ಗ್ಯಾರಂಟಿ ನಿಮ್ಗ 10,000 ಸಹಾಯಕಿಗೆ 15,000 ಕಾರ್ಯಕರ್ತೆ ಕೊಡ್ತೀನಿ ಅಂತಿದ್ರು. ಇದುವರೆಗೂ ಯಾವ್ದು ನಮ್ಗೆ ಒಂದ್ ಪೈಸಾನು ಬಂದಿಲ್ಲ. ಆಮೇಲೆ 2017ರಿಂದ ಇಲ್ಲಿವರೆಗೂ ಕೇಂದ್ರ ಸರ್ಕಾರದಿಂದ ಒಂದು 9% ನಮ್ಗೆ ಜಾಸ್ತಿ ಆಗಿಲ್ಲ ಪೇಮೆಂಟ್. ಮತ್ತೀಗ ನಮ್ಗ ಕೆಲ್ಸದ ಭಾರ ಜಾಸ್ತಿ ಹಾಕ್ಯಾರ. ಸಂಬಳ ನೋಡ್ರೆ ಕಡಿಮೆ ಅದ, ನಮ್ದು ಗೌರವಧನ ಮಾತ್ರ ಕಡಿಮೆ ಅದ, ಜಾಸ್ತಿನೂ ಮಾಡ್ತಾ ಇಲ್ಲ. ಒಂದಾಯ್ತು. ಎರಡನೇದು ಏನಪ್ಪಾ ಅಂದ್ರೆ LKG UKG ಏನಂದ್ರೆ ಇವ್ರು ನಮ್ ಸರ್ಕಾರದವ್ರ ಅಂಗನವಾಡಿ ಕಾರ್ಯಕರ್ತರನ್ನ ಅಲ್ಲಿ ನೇಮಿಸ್ತೇವೆ ಅಂತ ಹೇಳಿದ್ರು. ಬಟ್ ಅದು ಆಗ್ಲಿಲ್ಲ. ಅಲ್ಲಿ ಬೇರೆ ಸಮಾಜ ಬೇರೆದವ್ರನ್ನ ತಂದ್ರಲ್ಲೇ ತಗೋಲಿ, ಬೇಡ ಅಂತ ಅನ್ನಂಗಿಲ್ಲ ನಾವು. ಆಮೇಲೆ ಅವ್ರಿಗೊಂದು ಏನ್ ಸರ್ಕ್ಯುಲರ್ ಅದಪ್ಪ ಅಂತಂದ್ರ 4ರಿಂದ 5, 5ರಿಂದ 6 ಕುಣಿಸ್ಕೋಬೇಕಂತ ಅದ. ಅದು ಹೋಗಿ ಈಗ ಅವ್ರ ಏನ್ ಮಾಡ್ಯಾರ, 2 ವರ್ಷದಿಂದನ ಎಲ್ಲಾ ಮಕ್ಕಳನ್ನ ಅವ್ರ ಕುಣಿಸ್ಕೊಳತ್ತಾರ. ಮತ್ ನಾವ್ ಅಂಗನವಾಡಿ ಕಾರ್ಯಕರ್ತರಿಗೆ ಏನ್ ಮಾಡ್ಬೇಕು? ಅಂಗನವಾಡಿ ಒಳಗ ಅಂಗನವಾಡಿ ಅಂಗನದಾಗ ಆಡೋ ಅಂತ ಮಕ್ಕಳು ಅಂಗನವಾಡಿಗೆ ಇರ್ಬೇಕಂತ ಒಂದ್ ಮೊದಲಿಂದ ಬಂದಿತ್ತಿದ. ಇದ್ರ ಹಿನ್ನೆಲೆ ಏನ, ನಮ್ಮ ಅಂಗನವಾಡಿ ಕೇಂದ್ರಗಳು ನಾಳೆ ಬಂದವು, ಮಟ್ಟಕ್ಕೆ ಬಂದವ ನಮ್ಮ ಒಂದ್. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಅವ್ರಿಗೆ ನಾವು ಈಗಾಗಲೇ DDP ಅವ್ರಿಗೆ ಲೆಟರ್ ಕೊಟ್ಟಿವಿ. ನಾವು ಏನಂತ ಹೇಳಿ, ಬೇಡ ಮೇಡಮ್ ಈ ರೀತಿ ನಿಮ್ ಸರ್ಕ್ಯುಲರ್ ಏನೈತಿ ಆ ರೀತಿ ನೀವು ಹೋಗ್ರಿ ಅಂತ ಹೇಳಿ. ಅವ್ರು ಹ್ಞೂ ಅಂತಂದ್ರ ನೋಡ್ತಾನಂತಂದ್ರು. ಮುಂದೆ ಅದ್ರ ಬಗ್ಗೆ ಅವ್ರು ಏನ್ ಮಾತಾಡ್ಲಿಲ್ಲ. ಮತ್ತೆ ಇನ್ನೊಂದ್ ಏನಂದ್ರೆ 2-3 ವರ್ಷ ನಮ್ ಪಲ್ಸ್ ಪೋಲಿಯೋ ನಮ್ ಕಾರ್ಯಕರ್ತರೆಲ್ಲ ಮುಂಜಾನೆ 7 ಗಂಟೆದಿಂದ ಸಾಯಂಕಾಲ 5 ಗಂಟೆವರೆಗೂ ಕೆಲಸ ಮಾಡ್ತಾರೆ, ಪಲ್ಸ್ ಪೋಲಿಯೋ ಕೆಲಸ. ಅದಕ್ಕೂ ಒಂದು ಪೈಸಾನು ಬಂದಿಲ್ಲ ಈ 3 ವರ್ಷದಿನ ಆತು. ಅದ್ರ ಬಗ್ಗೆನೂ ನಾವು ಡಿಸ್ಟ್ರಿಕ್ಟ್ ಹೆಲ್ತ್ ಸರ್ ಕಡೆ ನಾವು ಮಾತಾಡೇವು. ಹ್ಞೂ ಅಂದಾರ, ಅವರು ಅದ್ರದ್ದು ದುಡ್ಡು ಬಿಡುಗಡೆ ಮಾಡಿಲ್ಲ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರ, ಈಗ ನಾವು ಹೊರಗಿನ ಕೆಲಸ ಇದೇನಪ್ಪಾ BLO ಕೆಲಸ, BLOದವ್ರು ಮಾಡ್ಬೇಕಂತ ಏನೇ ಸ್ಕೂಲ್ ಸರ್ ಹಾಕಿದ್ರು, ಅವ್ರು ನಮ್ಮ ಮೇಲೆ ಇದು ಆಗ್ಯಾರ. ಈಗೆಲ್ಲ ನಮ್ಮೆಲ್ಲ ಫ್ರೆಶರ್ ಹಾಕತ್ತಾರ. ಆಮೇಲೆ ನಮ್ಮ ಕಡೆಯಿಂದ ಜಬರ್ದಸ್ತಿಯಾಗಿ ಕೆಲಸ ತಗೊಳತ್ತಾರ. ಇದರಿಂದ ನಮ್ಮ ಎಲ್ಲಾ ಅಂಗನವಾಡಿ ಕಾರ್ಯಕರ್ತದ ಆರೋಗ್ಯ ಇದರಿಂದ ಹದಗೆಡ ಆಯ್ತು ಒಂದ್. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಈಗ ಸದ್ಯ ಗೃಹಲಕ್ಷ್ಮಿದಂತೂ ನೀವು ಕೇಳಕ್ ಹೋಗ್ಬೇಡ್ರಿ. ಪ್ರತಿಯೊಂದು ಏನಪ್ಪಾ ಎಷ್ಟು ಜನ ನಮ್ಮಲ್ಲಿ ಫಲಾನುಭವಿಗಳದಾರ, ಅವ್ರು ಎಷ್ಟ್ ಅಕೌಂಟ್ ಅದಾವ, ಅವ್ರು ಡಿಟೇಲ್ ಮಾಹಿತಿ ಕೇಳತ್ತಾರ. ಎಷ್ಟ್ ಸತ್ರು, ಈಗ ಎಷ್ಟ್ ಮಂದಿದ್ ಬರೋದೈತಿ, ಎಷ್ಟ್ ಕಂತು ಬಂದವ, ಇದೆಲ್ಲ ಡಿಟೇಲ್ ಆಗಿ ಮಾಹಿತಿ ಕೇಳ್ತಾರ. ಆಮೇಲೆ ಡಬಲ್ ಟೇಬಲ್ ಅಕೌಂಟ್ ಇದ್ದವ್ರದೆಲ್ಲ ನಾವು ಅಕೌಂಟ್ ಕೊಡ್ಬೇಕಂತ ಹೇಳ್ತಾರ, ನಂಬರ್ ಕೊಡ್ಬೇಕಂತ ಹೇಳ್ತಾರ. ಈಗ ನಿಮ್ಮ ಬೇಡಿಕೆ ಏನ್ರಿ? ಬೇಡಿಕೆ ಏನ, ನಮ್ದು ಪ್ರತಿ ತಿಂಗಳ ಗೌರವಧನ ಏನದಲ್ಲ 2-3 ತಿಂಗಳು ಮಾಡೋದ್ ಬೇಡ್ರಿ. 2-3 ತಿಂಗಳು ನಮ್ದು ಗೌರವಧನ ಮಾಡತ್ತಾರ. ನಮ್ದು ಲೋಕಲ್ ಅಂದ್ರೆ ಏನ 2-3 ತಿಂಗಳು ಮಾಡ್ಬೇಡ್ರಿ. ಪ್ರತಿ ತಿಂಗಳ 5ನೇ ತಾರೀಕಿನೊಳಗಾಗಿ ನಮ್ದು ಗೌರವಧನ ಕೊಡ್ರಿ. ಕಟ್ಟಡ ಬಾಡಿಗೆ ಅದು ಸಾಲ್ತಾ ಇಲ್ಲ, ಜಾಸ್ತಿ ಮಾಡ್ರಿ. ಮತ್ ಕಟ್ಟಡ ಬಾಡಿಗೆ ಏನದ ಪ್ರತಿ ತಿಂಗಳ ಹಾಕ್ರಿ. ಮೊಟ್ಟೆ ಬಿಲ್ ಏನದ ಅದು ಪ್ರತಿ ತಿಂಗಳ ಹಾಕ್ರಿ. ಆಮೇಲೆ ಗೌರವಧನ ಜಾಸ್ತಿ ಆಗ್ಬೇಕು. ಈ ಗೌರವಧನದೊಳಗ ಇಷ್ಟೆಲ್ಲಾ ಕೆಲಸ ಮಾಡಕ್ ನಮ್ ಕಡೆಯಿಂದ ಸಾಧ್ಯ ಇಲ್ಲ. ಕೆಲಸದ ಹೊರೆ ಬಹಳ ಆಗ್ಯದ ನಮ್ಗೆಲ್ಲ. ಆಮೇಲೆ ಅಂಗನವಾಡಿಗಳು ಕೇಂದ್ರಗಳು ಇವತ್ತು ಬಳು ಮಟ್ಟಕ್ಕೆ ಯಾಕೆ ಬಂದಾವ ಅಂದ್ರೆ, LKG UKG ಏನ್ ಮಾಡ್ಯಾರ, ಅವ್ರು 4ರಿಂದ 5, 5ರಿಂದ 6 ತಗೋದ್ಬಿಟ್ಟ 2 ವರ್ಷದಿಂದ ಮಕ್ಕಳ ತಗೊಳತಾರ. ಉಳಿದಕಾಯಿ ನಮ್ದು ಒಂದು ಭಾರಿ ದೊಡ್ಡ ಹೊಡ್ತು ಬಿದ್ದದ. ಆಮೇಲೆ ಆಹಾರದ ಆಸ್ಥಾನಗಳು ಏನ್ ಕೊಡತ್ತಾರ ಇವ್ರ, ಸ್ವಲ್ಪ ಒಳ್ಳೆ ಮಟ್ಟದ ಆಹಾರದ ಆಸ್ಥಾನಗಳಿಗೆ ಕೊಡ್ಬೇಕಂತ ಒಂದು. ಇನ್ನೊಂದ್ ಏನಂದ್ರೆ, ಇದು ಜರ್ನಿ ಅಂತ ಒಂದ್ 30 ರೂಪಾಯಿ ಕೊಡ್ತಾರ. ಆ 30 ರೂಪಾಯಿದೊಳಗ ನಮ್ಗೆ ಏನು ಆಗಲ್ಲ, ಅದನ್ನ ಜಾಸ್ತಿ ಮಾಡ್ಬೇಕಂತ ಹೇಳ್ತೇವೆ. ಆಮೇಲೆ ಪ್ರಭಾರಿ ಅಂದ್ರೆ ಏನ, ಬೇರೆ ಅಂಗನವಾಡಿ ಕೇಂದ್ರದೊಳಗ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಏನಾರ ರಿಟೈರ್ಡ್ ಆದ್ಲ ಅಥವಾ ಡೆತ್ ಆದ್ಲ ಅಂದ್ರೆ ಅಕ್ಕಿ ಅಂಗನವಾಡಿಗೆ ಒಬ್ಬ ಪ್ರಭಾರಿ ಅಂತ ಒಬ್ಬ ಶಿಕ್ಷಕಿನ ಹಾಕ್ತಾರ. ಆಕೆ ಪ್ರತಿ ತಿಂಗಳು 50 ರೂಪಾಯಿ ಕೊಡ್ತಾರ. ಈ ಎಲ್ಲಾ ಕೆಲಸ ಹೊರೆದೊಳಗ ಈ 50 ರೂಪಾಯಿ ಏನ್ ಹಾಕದ್ರಿ ಸರ? ಅದಕ್ಕಾಗಿ ನಾವೇನಂತೇವ್ರಿ, ನಮ್ದು ಏನ್ ಗೌರವಧನ ಕೊಡ್ತಾರಲ್ಲ ಅದ್ರೊಳಗ ಅರ್ಧದಷ್ಟ ನೀವ ನಮ್ಗ ಆ ಪ್ರಭಾರಿ ಹಣ ಕೊಡ್ಬೇಕಂತ ಒಂದು ನಮ್ದು ಮೇನ್ ಬೇಡಿಕೆ.